Hello young champs, welcome back to Triple T Academy. So ನಿಮ್ಮ DCT 2026 ಎಕ್ಸಾಮ್ ಜಸ್ಟ್ 2 days ಅವೇ, 2 ದಿನ ಬಾಕಿ ಇರೋದು ನಿಮ್ಮ ಎಕ್ಸಾಮಿನೇಷನ್ಸ್ಗೆ. ಸೊ ಇಷ್ಟು ದಿನ ನೀವು ಏನು ಹಾರ್ಡ್ ವರ್ಕಿಂದ ಕನ್ಸಿಸ್ಟೆನ್ಸಿಯಿಂದ ಪ್ರಿಪೇರ್ ಮಾಡಿದಿರೋ, ಸೊ 23rd of May ನಿಮ್ಮ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ, ಬಿಕಾಸ್ ನೀವು ಎಕ್ಸಾಮ್ ಬರೆದಿರ್ತೀರ. ಸೊ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಕ್ಸಾಮ್ ಕುರಿತಾದಂತೆ ಕೆಲವೊಂದಷ್ಟು ಟಿಪ್ಸ್ಗಳು, ಹಾಗೆ ಡ್ರೆಸ್ ಕೋಡ್ ಕುರಿತಾದಂತೆ, ಜೊತೆಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು, ಅಂಡ್ ದೆನ್ ಎಕ್ಸಾಮ್ ಹಾಲ್ ಒಳಗೆ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಟಿಪ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ಡ್ ಅಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಆ್ಯಂಡ್ ದೆನ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸು DCT ಎಕ್ಸಾಮ್ ಬರೀತಿದ್ದಾರೆ, ಸೊ ಅವ್ರಿಗೂ ಸಹ ಆಲ್ ದ ಬೆಸ್ಟ್ ಹೇಳಿ. ಆ್ಯಂಡ್ ಸ್ಟಡಿ ವೆಲ್. 2 ದಿನಗಳ ಕಾಲ ಕನ್ಸಿಸ್ಟೆನ್ಸಿಯಾಗಿ ಇಷ್ಟು ದಿನ ಹೇಗೆ ಓದ್ತಿದ್ರು, in 2 ದಿನ increase your preparations, because these 2 days are very very important. So let's begin the video. The first and foremost thing is important dates and timings. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಹಾಲ್ ಟಿಕೆಟ್ and then OMR sheet instructions ಸಹ ಹೇಳ್ತೀವಿ, ಜೊತೆಗೆ ಲಾಸ್ಟ್ ಮಿನಿಟ್ ಡೂಸ್ ಅಂಡ್ ಡೋಂಟ್ಸ್. ಸೊ ಸ್ಟೇ ಟ್ಯೂನ್ಡ್. The first and foremost thing is, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮ DCT 2026 examination scheduled on 23rd, that is 2 PM to 5 PM ಇರುತ್ತೆ. that is for 100 marks. and then ಯಾರೆಲ್ಲ ಕನ್ನಡ ಎಕ್ಸಾಮ್ ಬರೀತಿದ್ರು, ಸೊ ಅವ್ರಿಗೂ ಸಹ ಎಕ್ಸಾಮ್ ಸ್ಕೆಡ್ಯೂಲ್ ಆಗಿದೆ. you can go through that. and first and foremost thing is reach early. ಸೊ ಯಾರೆಲ್ಲ ಎಕ್ಸಾಮಿನೇಷನ್ ಸೆಂಟರ್ ಇದು ಆಲ್ರೆಡಿ ತಮಗೆ ಗೊತ್ತಾಗಿದೆ, ಸೊ ಪ್ಲಾನ್ ಅಕಾರ್ಡಿಂಗ್ಲಿ. ಸೊ ನೀವು ಎಲ್ಲಿ ಸ್ಟೇ ಆಗ್ತಿದ್ದೀರಾ, ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಎಷ್ಟು ದೂರ ಇದೆ, ಅದ್ರ ತಕ್ಕನಂಗೆ ಪ್ಲಾನ್ ಮಾಡಿ. ಬಿಕಾಸ್ ನೀವೇನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಿದ್ರೆ ಡಿಲೇ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಟ್ರಾಫಿಕ್ಕಿಂದ ಡಿಲೇ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಬೇರೆ ಬೇರೆ ಕಾರಣಾಂತರದಿಂದ ನೀವು ಎಕ್ಸಾಮ್ ಸೆಂಟರ್ಗೆ ರೀಚ್ ಆಗೋದಕ್ಕೆ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ಲ್ಯಾನ್ ಅರ್ಲಿ. ಸೊ ನನ್ನ ಎಕ್ಸಾಮ್ ಸೆಂಟರ್, ನಾನು ಎಲ್ಲಿ ಸ್ಟೇ ಆಗ್ತಿದ್ದೀನಿ ಅಲ್ಲಿಂದ ಎಷ್ಟು ದೂರ ನನ್ನ ಎಕ್ಸಾಮ್ ಸೆಂಟರ್ಸ್ ಇದೆ, ಆ್ಯಂಡ್ ದೆನ್ ಯಾವ ಟ್ರಾನ್ಸ್ಪೋರ್ಟ್ ನಾನು ಯೂಸ್ ಮಾಡಬೇಕು, ಎಷ್ಟು ಬೇಗ ನಾನು ಅಲ್ಲಿ ರೀಚ್ ಆಗಬೇಕು. ಸೊ ಎಲ್ಲ ಕ್ಯಾಂಡಿಡೇಟ್ಸ್ ನಿಮ್ಮ ಎಕ್ಸಾಮ್ ಸೆಂಟರ್ಗೆ 30 minutes ಬಿಫೋರ್ ರೀಚ್ ಆಗಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 30 minutes ಅರ್ಲಿ ರೀಚ್ ಆಗಿರಬೇಕಾಗತ್ತೆ. ನೀವು ನಾಟ್ ಓನ್ಲಿ ರೀಚ್ ಆಗೋದಷ್ಟೇ ಅಲ್ಲ, ಮತ್ತೆ ನೀವು ರಿಟರ್ನ್ ಬರಬೇಕು. ಸೊ ರಿಟರ್ನ್ಗೂ ಸಹ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲವು ಸ್ಟೂಡೆಂಟ್ಸು ಶಿವಮೊಗ್ಗದಿಂದ ಬಂದಿರ್ತಾರೆ, ಅವ್ರಿಗೆ ಬ್ಯಾಂಗ್ಳೂರ್ ಸೆಂಟರ್ ಬಿದ್ದಿರುತ್ತೆ. ಕೆಲವರು ದಾವಣಗೆರೆಯಿಂದ ಇರ್ತಾರೆ, ಅವ್ರಿಗೆ ತುಮಕೂರು ಸೆಂಟರ್ ಬಿದ್ದಿರುತ್ತೆ. ಸೊ ಡಿಸ್ಟೆನ್ಸ್ ದೂರ ಇರೋದ್ರಿಂದ ನೀವು ಪ್ರಿಪೇರ್ ಅರ್ಲಿ ಪ್ಲಾನ್ ಇಟ್ಕೊಂಡಿರಲೇಬೇಕಾಗುತ್ತೆ. ಸೊ ಹಾಗಾಗಿ ರೀಚ್ ಯುವರ್ ಎಕ್ಸಾಮ್ ಸೆಂಟರ್ ಅರ್ಲಿ ಆ್ಯಂಡ್ ದೆನ್ ವಿತೌಟ್ ಡಿಲೇ. ಕಾಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಸೊ ತಮ್ಮೆಲ್ರಿಗೂ ಗೊತ್ತಿರೋದ ಹಾಗೆ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ಲ್ಯಾಟರಲ್ ಎಂಟ್ರಿ ಎಕ್ಸಾಮ್ಸ್, ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ನಿಮ್ಮ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಮಾಡರ್ನ್ ಗೆಜೆಟ್ಸ್ ಆಗಿರ್ಬೋದು, ಬ್ಲೂಟೂತ್ಸ್ ಆಗಿರ್ಬೋದು, ವಾಚಸ್, ಎಲೆಕ್ಟ್ರಾನಿಕ್ ವಾಚಸ್ ಆಗಿರ್ಬೋದು, ಕ್ಯಾಲ್ಕುಲೇಟರ್ಸ್ ಆಗಿರ್ಬೋದು, ಹೆಡ್ಫೋನ್ಸ್ ಆಗಿರ್ಬೋದು, ಇಯರ್ಫೋನ್ಸ್ ಆಗಿರ್ಬೋದು, ಬಿಟ್ಸು, ಪೇಪರ್ಸು, ಬುಕ್ಸು, ನೋಟ್ಸು, ಇದು ಯಾವುದನ್ನೂ ಸಹ ಎಕ್ಸಾಮ್ ಸೆಂಟರಲ್ಲಿ ಅಲೋ ಮಾಡೋದಿಲ್ಲ. ಸೊ ನೀವು ಎಕ್ಸಾಮ್ ಸೆಂಟರ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಒಂದು ಸಲ ನಿಮ್ಮನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಮಿಸ್ ಆಗಿ ಚಿಟ್ಸೋ ಅಥವಾ ನೋಟ್ಸೋ ಏನಾದರೂ ನನ್ನ ಪಾಕೆಟ್ಸಲ್ಲಿ ಏನಾದರೂ ಇದೆಯಾ ಅಂತ ನೀವು ಚೆಕ್ ಮಾಡಿಕೊಂಡು ಆ್ಯಂಡ್ ದೆನ್ ಒಳಗೋಗಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ಸ್ ತಮ್ಮ ಅಡ್ಮಿಟ್ ಕಾರ್ಡ್ ಜೊತೆಗೆ. ಸೊ ಅಡ್ಮಿಟ್ ಕಾರ್ಡ್ ತಮ್ಮೆಲ್ರಿಗೂ ಇದು ಆಲ್ರೆಡಿ ಸಿಕ್ಕಿದೆ. ಸೊ ಅಡ್ಮಿಟ್ ಕಾರ್ಡ್ ಜೊತೆಗೆ ಎನಿ ಒನ್ ಆಫ್ ದ ID ಕಾರ್ಡ್ ತೊಗೊಂಡು ಹೋಗ್ಬೋದು. ದಟ್ ಈಸ್ ಯುವರ್ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID, ಅಥವಾ ನಿಮ್ಮ ಫೈನಲ್ ಇಯರ್ ಡಿಪ್ಲೊಮಾ ಎಕ್ಸಾಮ್ಸ್ ಅಡ್ಮಿಟ್ ಕಾರ್ಡು ಆಗಿರ್ಬೋದು. ಸೊ ಎಷ್ಟೊಂದು ಜನಕ್ಕೆ ಫೈನಲ್ ಇಯರ್ ಡಿಪ್ಲೊಮಾ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಇನ್ನೂ ಸಿಕ್ಕಿಲ್ಲ. ಸೊ ಡೋಂಟ್ ವರಿ, ಬೇರೆ ಯಾವುದಾದ್ರೂ ಒಂದು ID ಕಾರ್ಡ್ನ ನೀವು ತೊಗೊಂಡು ಹೋಗ್ಬೇಕಾಗುತ್ತೆ ವಿತ್ ಯೋರ್ ಅಡ್ಮಿಟ್ ಕಾರ್ಡ್. ಆ್ಯಂಡ್ ದೆನ್ ವ್ರಿಸ್ಟ್ ವಾಚಸ್ ಆರ್ ನಾಟ್ ಅಲೌಡ್. ಸರ್ ನಾನು ಎಕ್ಸಾಮ್ಗೆ ಹೋಗ್ತಿದ್ದೀನಿ, ಸೊ ಟೈಮ್ ನಾನು ನೋಡಬೇಕಾಗುತ್ತೆ, ಸೊ ಹಾಗಾಗಿ ನಾನು ಅನಲಾಗ್ ವಾಚು ಅಥವಾ ವ್ರಿಸ್ಟ್ ವಾಚ್ನ ಕಟ್ಕೊಂಡು ಹೋಗ್ತೀನಿ ಅಂದರೆ ನೋ, ದರ್ ಇಸ್ ನೋ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಮಾಡಿದ್ದಾರೆ. ಬಿಕಾಸ್ ಎಕ್ಸಾಮ್ ಹಾಲ್ ಒಳಗಡೆನೆ ನಿಮಗೆ ಗಡಿಯಾರ ಕೊಟ್ಟಿರ್ತಾರೆ, ಸೊ ಯು ಕ್ಯಾನ್ ಟೈಮ್ ನೋಡ್ಬೋದು. ಜೊತೆಗೆ ಬೆಲ್ ಕಾಷನ್ಸು ಸಹ ಇರುತ್ತೆ. ಸೊ ಹಾಗಾಗಿ ವ್ರಿಸ್ಟ್ ವಾಚಸ್ನ ನೀವು ಅಲೋ ಮಾಡೋದೇ ಇಲ್ಲ. ಆಕ್ಯುಪೈ ಯುವರ್ ಸೀಟ್ ಹಾಫ್ ಅನ್ ಅವರ್ ಬಿಫೋರ್, ಅಂದರೆ 20 minutes ಅರ್ಲಿಗೆ ನೀವು ಆಕ್ಯುಪೈ ಮಾಡ್ಕೊಬೇಕಾಗುತ್ತೆ. ದಟ್ ಈಸ್ ಯುವರ್ ಫಸ್ಟ್ ಬೆಲ್. ನಿಮ್ಮ ಫಸ್ಟ್ ಬೆಲ್ ಈಸ್ ಅರೌಂಡ್ 1:40 PM ಆಗುತ್ತೆ. ಆವಾಗ ನೀವು ಹೋಗ್ಬಿಟ್ಟು ನಿಮ್ಮ ರೆಸ್ಪೆಕ್ಟಿವ್ ಪ್ಲೇಸಲ್ಲಿ ನಿಮ್ಮ ರೋಲ್ ನಂಬರ್ ಪ್ರಕಾರ ನೋಡ್ಬಿಟ್ಟು ಕುತ್ಕೊಬೇಕಾಗತ್ತೆ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಆಫ್ಟರ್ 2 PM ಯಾರನ್ನೂ ಸಹ ಒಳಗಡೆ ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ಬಿ ಅರ್ಲಿ, 30 minutes ಮುಂಚೆನೇ ರೀಚ್ ಆಗಿ 1:40ಗೆ ನಿಮ್ಮ ಸೀಟನ್ನು ಆಕ್ಯುಪೈ ಮಾಡ್ಕೊಳ್ಳಿ.
ಆ್ಯಂಡ್ ದೆನ್ 2 o'clock ನಂತರ ದಯವಿಟ್ಟು 2 o'clock ಆದಮೇಲೆ ಹೋಗೋದನ್ನ ಅವಾಯ್ಡ್ ಮಾಡಿ. ನಿಮ್ಮ ಎಕ್ಸಾಮ್ ನಾರ್ಮಲ್ ಬೋರ್ಡ್ ಎಕ್ಸಾಮ್ಸ್ಗೆ ಹೇಗೆ ರಶ್ ಆಗಿ ಹೋಗ್ತಿರೋ ಸೊ ಆ ಥರ ಹೋಗೋದಕ್ಕೆ ಹೋಗ್ಬೇಡಿ. ಸೊ ಬಿ ಅರ್ಲಿ. ವೆರಿ ಇಂಪಾರ್ಟೆಂಟ್, ಯೂಸ್ ಬ್ಲ್ಯಾಕ್ ಆರ್ ಬ್ಲೂ ಬಾಲ್ ಪಾಯಿಂಟ್ ಪೆನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಕ್ ಪೆನ್ನನ್ನೆಲ್ಲ ಯೂಸೇ ಮಾಡೋದಕ್ಕೆ ಹೋಗ್ಬೇಡಿ. ಸ್ಟ್ರಿಕ್ಟಾಗಿ ಹೇಳಿದರೆ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನೇ ನೀವು ಯೂಸ್ ಮಾಡಬೇಕಾಗುತ್ತೆ. ಪ್ಲೀಸ್ ಟ್ರೈ ಟು ಯೂಸ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಇಟ್ಸೆಲ್ಫ್. ನೆಕ್ಸ್ಟ್, ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ಲೀವ್ ದಿ ಎಕ್ಸಾಮಿನೇಷನ್ಸ್ ಹಾಲ್. ಸರ್ ನಾನು ಬೇಗ ಬರೆದೋಗ್ಬಿಟ್ಟಿದೆ, 2 hours ಅಲ್ಲೇ ಮುಗಿಸ್ಬಿಟ್ಟಿದ್ದೀನಿ ನಾನು ಎಕ್ಸಾಮು, ನಾವು ಹೊರಗಡೆ ಹೋಗಬೇಕು ಅಂದರೆ ಖಂಡಿತವಾಗ್ಲೂ ಅಲೋ ಮಾಡಲ್ಲ. ಎಲ್ಲರಿಗೂ ಒಂದೇ ಸಲ ಹೊರಗಡೆ ಹೋಗೋದಕ್ಕೆ ಬಿಡ್ತಾರೆ ಎಕ್ಸಾಮಿನೇಷನ್ಸ್ ಹಾಲಿಂದ. ದಟ್ ಈಸ್ 5 o'clockಗೆ ಲಾಸ್ಟ್ ಬೆಲ್ ಆದ ನಂತರ ನಿಮ್ಮ OMR ಶೀಟ್ನೆಲ್ಲ ಇಸ್ಕೊತಾರೆ. ಅದಾದ ನಂತರ ನಿಮಗೆ ಹೊರಗಡೆ ಹೋಗೋದಕ್ಕೆ ಬಿಡ್ತಾರೆ. ಸೊ ದಿಸ್ ಇಸ್ ಅಪ್ ಟು ನಿಮ್ಮ ಎಕ್ಸಾಮಿನೇಷನ್ಸ್ ಸೆಂಟರ್ ಕುರಿತಾದಂತೆ ಆ್ಯಂಡ್ ದೆನ್ ಏನೇನೆಲ್ಲ ಕ್ಯಾರಿ ಮಾಡಬೇಕು ಕುರಿತಾದಂಥ ಇನ್ಫಾರ್ಮೇಷನ್ಸ್. ಲೆಟ್ಸ್ ಮೂವ್ ಆನ್ ಟು ದ ಡ್ರೆಸ್ ಕೋಡ್. ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಇಲ್ಲೇ ಡೌಟ್ಸ್ ಜಾಸ್ತಿ ಆಗುತ್ತೆ, ಸರ್ ಯಾವ ಥರ ಡ್ರೆಸ್ ಕೋಡ್ ನಾನು ಫಾಲೋ ಮಾಡಬೇಕು ಅಂತ. ಸೊ ವೆರಿ ಇಂಪಾರ್ಟೆಂಟ್, ಏನೇನೆಲ್ಲ ನೀವು ಹಾಕ್ಕೊಬಾರ್ದು ಅಂತ ತಿಳ್ಕೊಳ್ಳೋಣ. ಫಸ್ಟು ನೋ ಮಾಸ್ಕ್, ಫೇಸ್ ಮಾಸ್ಕ್ ಅಥವಾ ಸ್ಕಾರ್ಫ್ ಆಗಿರ್ಬೋದು, ಹೆಡ್ ಕ್ಯಾಪ್ ಆಗಿರ್ಬೋದು, ಸ್ಕಲ್ ಕ್ಯಾಪ್ ಆಗಿರ್ಬೋದು, ಎನಿಥಿಂಗ್ ದಟ್ ಇಸ್ ಕವರ್ಡ್, ನಿಮ್ಮ ಫೇಸನ್ನು ಕವರ್ ಮಾಡಿರೋದು ಏನೂ ಸಹ ಅಲೋ ಮಾಡೋದಿಲ್ಲ. ಸೊ ಸರ್ ನಾನು ಹ್ಯಾಟ್ ಹಾಕೊಂಡು ಹೋಗ್ತೀನಿ, ನಾನು ಬಾಲ್ಡ್ ಮಾಡ್ಕೊಂಡಿದ್ದೀನಿ, ಹ್ಯಾಟ್ ಹಾಕಿ ಹೋಗ್ತೀನಿ, ಇದು ಯಾವುದನ್ನು ಸಹ ಅಲೋ ಮಾಡೋದಿಲ್ಲ. ಇದು ಯಾವುದನ್ನು ಸಹ ನೀವು ಸಹ ಫಾಲೋ ಮಾಡಬೇಡಿ. ಆ್ಯಂಡ್ ದೆನ್ ನೋ ಫುಲ್ ಶರ್ಟ್ಸ್, ಫುಲ್ ಸ್ಲೀವ್ ಶರ್ಟನ್ನು ಸಹ ಅಲೋ ಮಾಡೋದಿಲ್ಲ. ಎನಿ ಆರ್ನಮೆಂಟ್ಸ್ ದಟ್ ಇಸ್ ನಿಮ್ಮ ಚೈನ್ ಆಗಿರ್ಬೋದು, ಬ್ರಾಸ್ಲೆಟ್, ರಿಂಗ್, ಇಯರಿಂಗ್ಸ್, ಆ್ಯಂಡ್ ದೆನ್ ನೋಸ್ ಪಿನ್, ವಾಚ್, ಬ್ಯಾಂಗಲ್ಸ್ ಯಾವುದನ್ನು ಸಹ ಅಲೋ ಮಾಡೋದಿಲ್ಲ. ಓನ್ಲಿ ಮಂಗಲಸೂತ್ರ ಮಾತ್ರ ಅಲೋ ಮಾಡ್ತಾರೆ. ಸೊ ಇನ್ನು ಮಿಕ್ಕಿದ ಯಾವುದನ್ನೇ ಸಹ ಆರ್ನಮೆಂಟ್ಸ್ ಅಲೋ ಮಾಡೋದೇ ಇಲ್ಲ. ಫುಲ್ ಸ್ಲೀವ್ ಶರ್ಟನ್ನು ಸಹ ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲನೂ ಸಹ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಯಾವ ಥರ ಡ್ರೆಸ್ ಕೋಡ್ ಹಾಕ್ಬೋದು? ಸೊ ಯುವರ್ ಡ್ರೆಸ್ ಕೋಡ್ ಹ್ಯಾಸ್ ಟು ಬಿ ಲೈಕ್ ದಿಸ್. ನಾರ್ಮಲ್ ಟೀ ಶರ್ಟ್ ಆಗಿರ್ಬೋದು, ಆಫ್ ಸ್ಲೀವ್ ಟೀ ಶರ್ಟ್ ಅಥವಾ ಆಫ್ ಸ್ಲೀವ್ ಶರ್ಟ್, ನಾರ್ಮಲ್ ಫಾರ್ಮಲ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋದ್ರೂ ನಡೆಯುತ್ತೆ. ಬಟ್ ಮೆನಿ ಪಾಕೆಟ್ಸ್ ಇರೋ ಪ್ಯಾಂಟನ್ನು ಅವಾಯ್ಡ್ ಮಾಡಿ. ತುಂಬ ಪಾಕೆಟ್ಸ್ ಇರಬಾರ್ದು, ಅದನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ದೆನ್ ಗರ್ಲ್ಸ್ ಆಸ್ ವೆಲ್ ಸಿಮಿಲರ್ಲಿ ಸಿಂಪಲ್ ನೀಟ್ ಡ್ರೆಸ್ ಹಾಕ್ಕೊಂಡು ಹೋದರೆ ಇಟ್ಸ್ ಮೋರ್ ಎನಫ್. ದಿಸ್ ಇಸ್ ರಿಗಾರ್ಡಿಂಗ್ ಯುವರ್ ಡ್ರೆಸ್ ಕೋಡ್. ಆ್ಯಂಡ್ ದೆನ್ ಇವಾಗ ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಥಿಂಕ್ ಬಿಫೋರ್ ಯು ಇಂಕ್. ನಿಮ್ಮ OMR ಶೀಟ್ ಫಿಲ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇಲ್ಲಿ ನೀವು OMR ಶೀಟ್ನ ಫಿಲ್ ಮಾಡೋದೇನಾದರೂ ಮಿಸ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ ರಿಸಲ್ಟ್ಗೆ ಅದು ಹೊಡ್ತಾ ಬೀಳುತ್ತೆ. ಸೊ ಹಾಗಾಗಿ ಥಿಂಕ್ ಬಿಫೋರ್ ಯು ಇಂಕ್ ಆನ್ ದ OMR ಶೀಟ್. ಸೊ ಯೋರ್ OMR ಶೀಟ್, ರೈಟ್ ಯೋರ್ ನೇಮ್ ಆನ್ ದ OMR ಶೀಟ್, ತಮ್ಮೆಲ್ರಿಗೂ ಗೊತ್ತೇ ಇದೆ. ಆ್ಯಂಡ್ ದೆನ್ OMR ಶೀಟಲ್ಲಿ ನಿಮ್ಮ ಕ್ವಶನ್ ಬುಕ್ಲೆಟ್ ವರ್ಜನ್ ಕೋಡನ್ನು ಕೊಟ್ಟಿರ್ತಾರೆ, ನಿಮ್ಮ ರೋಲ್ ನಂಬರ್ ಕೊಟ್ಟಿರ್ತಾರೆ, CET ನಂಬರ್ ಕೊಟ್ಟಿರ್ತಾರೆ. ಸೊ ಅದೆಲ್ಲನೂ ಸಹ ಕಾನ್ಷಿಯಸ್ ಆಗಿ ಇಟ್ಕೊಂಡು ಫಿಲ್ ಮಾಡಿ. ಆ್ಯಂಡ್ ದೆನ್ ಆನ್ಸರ್ ಬರಿಬೇಕಾದ್ರೂ ಅಷ್ಟೇ ಪ್ಲೀಸ್ ಕ್ವೆಶನ್ಸ್ನ ನೋಡಿ ಆ್ಯಂಡ್ ದೆನ್ ಆನ್ಸರ್ನ ಫಿಲ್ ಮಾಡಿ. ಸೊ ಏನೇನೆಲ್ಲ ಅವಾಯ್ಡ್ ಮಾಡಬೇಕು ನೀವು? ಫಸ್ಟ್, ಡು ನಾಟ್ ಮೇಕ್ ಎನಿ ಸ್ಟ್ರೇ ಮಾರ್ಕ್ ಆನ್ ದ OMR ಶೀಟ್. ಸೊ ರ್ಯಾಂಡಮ್ ಆಗಿ ರಫ್ ವರ್ಕ್ ಮಾಡ್ತೀನಿ ಅಂದ್ಬಿಟ್ಟು ಏನೇನೋ ಬರೆಯೋದು, ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಅಥವಾ ಬೇಗ ಎಕ್ಸಾಮ್ ಬರ್ದಾಗಿದೆ, ಕುತ್ಕೊಂಡು ಬೋರ್ ಹೊಡಿತಿದೆ ಅಂತ ಡ್ರಾಯಿಂಗ್ ಬರೆಯೋದು, ಇದನ್ನು ಸಹ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ದಟ್ ಈಸ್ OMR ಶೀಟ್. ರಫ್ ವರ್ಕ್ ಮಸ್ಟ್ ನಾಟ್ ಬಿ ಡನ್ ಆನ್ ದ ಆನ್ಸರ್ ಶೀಟ್. ಸರ್ ನನಗೆ ಮ್ಯಾಥ್ಸ್ ಮಾಡ್ತಿದ್ದೀನಿ, ನಾನು ರಫ್ ವರ್ಕ್ ಮಾಡಬೇಕು, ಸೊ OMR ಶೀಟ್ ಹಿಂದ್ಗಡೆನೆ ಬರೆದ್ಬಿಡ್ತೀನಿ, ಬೇಡನೋ. ಸೊ ರಫ್ ವರ್ಕ್ ಮಾಡೋದಕ್ಕೆ ಅಂತಲೇ ನಿಮಗೆ ಕ್ವಶನ್ ಪೇಪರಲ್ಲಿ ಸ್ಪೇಸ್ ವರ್ಕ್ ಅಂತ ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀವು ನಿಮ್ಮ ವರ್ಕೌಟ್ಸ್ನ ಮಾಡ್ಬೋದು. ಆ್ಯಂಡ್ ದೆನ್ ಆನ್ಸರ್ ಒನ್ಸ್ ಮಾರ್ಕ್ ಕೆನ್ ನಾಟ್ ಬಿ ಚೇಂಜ್ಡ್. ಮಿಸ್ ಆಗಿ ಹರಿಬರಿಲಿ ಒಂದು ಸಲ ನೀವು ಆನ್ಸರ್ ಮಾಡಿಬಿಡ್ತೀರಾ, ಆ್ಯಂಡ್ ದೆನ್ ಈ ಆನ್ಸರ್ ಅಲ್ಲ ನಾನು ಆಪ್ಷನ್ ಬಿ ಹಾಕಬೇಕಾಗಿತ್ತು ಅಂದ್ಬಿಟ್ಟು ಕ್ರಾಸ್ ಮಾಡಿಬಿಟ್ಟು ನೀವು ಆಪ್ಷನ್ ಬಿಗೆ ಹಾಕ್ತೀರಾ. ದಟ್ ಈಸ್ ನಾಟ್ ಕನ್ಸಿಡರ್ಡ್. ಅದನ್ನು ಕನ್ಸಿಡರೇ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಒಂದು ಸಲ ನೀವೇನಾದರೂ ಇಂಕ್ ಮಾಡಿದ್ರೆ ದಟ್ ವಿಲ್ ಬಿ ದ ಫೈನಲ್. ಸೊ ಬಿ ಕಾನ್ಷಿಯಸ್. ಒಂದು ಸಲ ನೀವು ಆನ್ಸರ್ನ ಸೆಲೆಕ್ಟ್ ಮಾಡಿ ಆಪ್ಷನ್ಸ್ನ ಬಬ್ಲಿಂಗ್ ಮಾಡೋದಕ್ಕಿಂತ ಮುಂಚೆ ಆ ಆನ್ಸರ್ ಕರೆಕ್ಟಾ ಅಂತ ಥಿಂಕ್ ಮಾಡಿ. ಸೊ ಈ ಯಾವುದೇ ಥರದ್ದು ಡಬಲ್ ಬಬ್ಲಿಂಗ್ ಆದ್ರೂ ರಾಂಗ್ ಕನ್ಸಿಡರ್ ಮಾಡೋದಿಲ್ಲ. ಆ್ಯಂಡ್ ದೆನ್ ಅರ್ಧಂಬರ್ಧ ಬಬ್ಲಿಂಗ್ ಮಾಡಿದ್ರೂ ಕನ್ಸಿಡರ್ ಮಾಡೋದಿಲ್ಲ, ಅಥವಾ ರೈಟ್ ಮಾರ್ಕ್ ಹಾಕಿದ್ರೂ ಕನ್ಸಿಡರ್ ಮಾಡೋದಿಲ್ಲ. ಸೊ ಬಿ ಕಾನ್ಷಿಯಸ್. ಸೊ ಈ ಥರ ನೀವು ಬಬ್ಲಿಂಗ್ ಮಾಡಬೇಕಾಗುತ್ತೆ. ಒಂದು ಕ್ವೆಶನ್ಸ್ಗೆ ಒಂದೇ ಬಬ್ಲಿಂಗ್ ಮಾಡಬೇಕಾಗುತ್ತೆ. ಬಿ ಕಾನ್ಷಿಯಸ್, ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಸಿ ದಿಸ್ ಇಸ್ ಹೌ ಇಟ್ ಹ್ಯಾಸ್ ಟು ಬಿ. ದ ಕರೆಕ್ಟ್ ಮೆಥಡ್ ಈಸ್ ಲೈಕ್ ದಿಸ್ ಒನ್. ದೀಸ್ ಆರ್ ದ ರಾಂಗ್ ಮೆಥಡ್ಸ್. ರಾಂಗ್ ಕ್ರಾಸ್ ಮಾರ್ಕ್ ಹಾಕೋದು, ರೈಟ್ ಮಾರ್ಕ್ ಹಾಕೋದು, ಅಥವಾ ಡಬಲ್ ಬಬ್ಲಿಂಗ್ ಮಾಡೋದು, ಅಥವಾ ಆಫ್ ಬಬ್ಲಿಂಗ್ ಮಾಡೋದು, ಇದೆಲ್ಲ ರಾಂಗ್ ಮೆಥಡ್ ಆಫ್ ಫಿಲ್ಲಿಂಗ್ ದ OMR ಶೀಟ್. So this is how it looks.
ನಿಮ್ಮ OMR ಶೀಟ್ನ ಫಿಲ್ ಮಾಡಬೇಕಾದ್ರೆ ನಿಮ್ಮ ರೋಲ್ ನಂಬರ್ ಇರ್ಬೋದು, ಟೆಕ್ಸ್ಟ್ ಬುಕ್ ನಂಬರ್ ಇರ್ಬೋದು, ಅಥವಾ ನಿಮ್ಮ ವರ್ಷನ್ ಕೋಡ್ ಇರ್ಬೋದು. ಸೊ ಈ ಥರ ನೀವು ಫಿಲ್ ಮಾಡಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್, ದ ಕ್ಯಾಂಡಿಡೇಟ್ ಶುಡ್ ಇನ್ವೆರಿಬ್ಲಿ perceive their DCET 2026 OMR answer sheet replica for a minimum period of 1 year from the date of obtaining the admissions order. ಸೊ ಒಂದು ಸಲ ನೀವು ಎಕ್ಸಾಮ್ ಬರೆದಾದ ನಂತರ ನಿಮ್ಮ OMR ಶೀಟ್ ರೆಪ್ಲಿಕಾ ನಿಮಗೆ ಸಿಗುತ್ತೆ. ಆ ರೆಪ್ಲಿಕಾ ನೀವು ಅಂಟಿಲ್ ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆಗೋವರೆಗೂ ನೀವು ಪ್ರಿಸರ್ವ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಸೆಟ್ ಬೈ ದ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಸೊ ಹಾಗಾಗಿ ಒಂದು ಸಲ ಎಕ್ಸಾಮ್ ಆಗಿದ ತಕ್ಷಣ ಅದನ್ನು ಬಿಸಾಕೋದಕ್ಕೆ ಹೋಗ್ಬಿಡಿ ಪ್ಲೀಸ್. ಅದನ್ನು ಕೇರ್ಫುಲ್ಲಾಗಿ ಎತ್ತಿ ಇಟ್ಕೊಂಡಿರ್ಬೇಕಾಗುತ್ತೆ ಅಂಟಿಲ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ. ಸೊ ಇವ್ರು ಹೇಳಿದರೆ ಮಿನಿಮಮ್ 1 ಇಯರ್ ನೀವು ಅದನ್ನು ಸ್ಟೋರ್ ಮಾಡಲೇಬೇಕು. ಸೊ ಹಾಗಾಗಿ ಕೇರ್ಲೆಸ್ನೆಸ್ನ ಕಮ್ಮಿ ಮಾಡಿ, ಸೊ ವಿತ್ ಕಾನ್ಷಿಯಸ್ ಮೈಂಡ್ಸೆಟ್ಟಿಂದ ನೀವು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಐ ಹೋಪ್ ಎಲ್ಲ ಹುಡುಗರು ಇದು ಆಲ್ರೆಡಿ ಭರ್ಜರಿಯಾಗಿ ಪ್ರಿಪೇರ್ ಮಾಡಿದ್ದೀರಾ. ಸೊ ಯು ಆರ್ ಆಲ್ ರೆಡಿ ಫಾರ್ ದ ಎಕ್ಸಾಮ್ಸ್. ಜಸ್ಟ್ 2 ಡೇಸ್ ಅಷ್ಟೇ. ನೀವು ಇಷ್ಟು ದಿನ ಏನು ಕನ್ಸಿಸ್ಟೆನ್ಸಿಯಿಂದ ಓದಿದಿರೋ ಆ 2 ಡೇಸ್ ಆದ ನಂತರ ನಿಮ್ಮ ರಿಸಲ್ಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.